ಬಿಬಿಎಂಪಿ ಚುನಾವಣೆಗೆ ಮತ್ತೆ ವಿಘ್ನ. ಬಿಬಿಎಂಪಿಗೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ 4.5 ವರ್ಷಗಳೇ ಕಳೆದಿವೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಕಾಣದೆ ಸೊರಗುತ್ತಿದೆ. ಇನ್ನೇನು ಶೀಘ್ರದಲ್ಲೇ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಅಂತ ಕಾದು ಕೂತಿದ್ದವರಿಗೆ ಸರ್ಕಾರದ ನಡೆಯಿಂದ ಪಾಲಿಕೆ ಚುನಾವಣೆ ಮತ್ತಷ್ಟು ಕಗ್ಗಂಟಾಗಿ ಉಳಿಯುವಂತಾಗಿದೆ. ಹಾಗಾದ್ರೆ ಸರ್ಕಾರದ ಆ ನಡೆಗೇನು ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ಬಿಬಿಎಂಪಿಗೆ ಚುನಾವಣೆ ಇಲ್ಲದೆ 4.5 ವರ್ಷಗಳೇ ಕಳೆದಿವೆ. ಹೀಗಾಗಿ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳೇ ದರ್ಬಾರ್ ನಡೆಸುವಂತಾಗಿದೆ. ಇನ್ನೇನು ಚುನಾವಣೆ ನಡೆಯುತ್ತೆ ಅಂತ ಕಾದು ಕೂತಿದ್ದವರಿಗೆ ಇದೀಗ ಸರ್ಕಾರ ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಘೋಷಣೆ ಮಾಡಲು ತಯಾರಿ ನಡೆಸ್ತಾ ಇದೆ. ಒಂದು ವೇಳೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾದ್ರೆ ಮತ್ತೆ ವಾರ್ಡ್ ವಿಂಗಡಣೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿಯೇ ಬಿಬಿಎಂಪಿ ಚುನಾವಣೆ ಮತ್ತೆ ತಡವಾಗುವ ಸಾಧ್ಯತೆಗಳು ಹೆಚ್ಚಾಗ್ತಿವೆ. ಇಲ್ಲ, ಸರ್ಕಾರಕ್ಕೆ ಚುನಾವಣೆ ಸೋಲುವ ಭೀತಿ ಇದೆ, ಅದಕ್ಕೆ ನಡುಕ ಶುರುವಾಗಿದೆ ಅಂತ ಜನ ಹೇಳ್ತಿದ್ದಾರೆ. ನೇತೃತ್ವದ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ವಿಧೇಯಕವನ್ನ ಮಂಡಿಸಿ ಅದಕ್ಕೆ ಅನುಮೋದನೆ ಕೊಟ್ಟಿರುವಂಥ ದುರುದ್ದೇಶನೇ ಒಂದು ಬಿಬಿಎಂಪಿ ಚುನಾವಣೆ ಮುಂದಕ್ಕೆ ಹಾಕಬೇಕು ಅನ್ನೋದೊಂದು. ಅದಲ್ಲದೆ ಬೆಂಗಳೂರು ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಪ್ರದೇಶಗಳಲ್ಲಿ ರಾಜಕಾರಣಿಗಳು ಮತ್ತು ಹಿರಿಯ IAS ಅಧಿಕಾರಿಗಳು ಸೇರಿದಂಗೆ ಸಾಕಷ್ಟು ಭ್ರಷ್ಟರು, ವಂಚಕರು ಅಕ್ರಮವಾಗಿ ಮಾಡಿಟ್ಕೊಂಡಿರ್ತಕ್ಕಂಥ ತಮ್ಮ ಸ್ವತ್ತುಗಳಿಗೆ 1ಕ್ಕೆ 10 ಪಟ್ಟು ಹೆಚ್ಚು ಬೆಲೆ ಬರಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು ವಿಧೇಯಕವನ್ನು ಮನ್ನಣೆ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಸಂವಿಧಾನದ 74ನೇ ತಿದ್ದುಪಡಿ ಅನ್ವಯವಾಗಿ ಯಾವುದೇ ಜನಪ್ರತಿನಿಧಿಗಳ ಆಡಳಿತ ಮುಗಿದು 180 ದಿನಗಳೊಳಗಾಗಿ ಚುನಾವಣೆ ನಡೆದು ಮತ್ತೆ ಎಲೆಕ್ಟೆಡ್ ಬಾಡೀಸ್ ಅಂದರೆ ಚುನಾಯಿತ ಪ್ರತಿನಿಧಿಗಳು ಬರಬೇಕು ಸ್ಥಳೀಯ ಸಂಸ್ಥೆಗಳಿಗೆ ಅಂತೇಳಿ ಏನು ನಿಯಮ ಇದೆ ಸಂವಿಧಾನದಲ್ಲಿ 74ನೇ ತಿದ್ದುಪಡಿಯಲ್ಲಿ, ಅದಕ್ಕೆ ವಿರುದ್ಧವಾಗಿ ಇವರು ಸರ್ಕಾರ, ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ನಡ್ಕೊಂಡು ಈಗಾಗಲೇ 4.5 ವರ್ಷಗಳು ಇನ್ನು ಸರ್ಕಾರ ಮಾತ್ರ ಬಿಬಿಎಂಪಿ ಚುನಾವಣೆಗೆ ತಯಾರಿ ನಡೆಸದೆ ಅಭಿವೃದ್ಧಿಗೂ ಒತ್ತು ನೀಡದೆ ಸಿಟಿ ಜನರಿಗೆ ಬ್ರ್ಯಾಂಡ್ ಬೆಂಗಳೂರು ಎಂಬ ಟೈಟಲ್ ಕೊಟ್ಟು ಅಭಿ ಪಿಕ್ಚರ್ ಬಾಕಿ ಹೇ ಎಂದು ಹೇಳುತ್ತಲೇ ಜನರ ತಲೆ ಮೇಲೆ ಹೂವು ಇಡ್ತಿದೆ. ಇನ್ನು ಗ್ಯಾರಂಟಿ ಗುಂಗಲ್ಲೇ ಇರುವ ಸರ್ಕಾರಕ್ಕೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದೆ. ಹೀಗಾಗಿ ವಿಪಕ್ಷದವರು ಕೂಡ ಸರ್ಕಾರ ಬೆಂಗಳೂರು ಅಭಿವೃದ್ಧಿ ಮಾಡದೆ ಅಭಿವೃದ್ಧಿ ಮಾಡ್ತೇವೆ ಅಂತ ಕೆಲ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಫೋಟೋಗೆ ಫೋಸ್ ನೀಡಿ ಹೋದವರು ಮತ್ತೆ ತಿರುಗಿ ನೋಡಿಲ್ಲ. ಅಲ್ಲದೆ ದಿನಬಳಕೆ ಮಾಡುವ ವಸ್ತುಗಳ ಬೆಲೆ ಏರಿಸಿ ಜನರು ಜೀವನ ಮಾಡೋದು ಹೇಗಪ್ಪ ಅನ್ನೋ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಹೀಗಾಗಿ ಇಂತಹ ಸಮಯದಲ್ಲಿ ಪಾಲಿಕೆ ಚುನಾವಣೆ ನಡೆಸಿದ್ರೆ ಸರ್ಕಾರಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಸೊ ಈ ಕಾರಣಕ್ಕೆ ಮತ್ತೆ ಸರ್ಕಾರ ಗ್ರೇಟರ್ ಬೆಂಗಳೂರು ಡ್ರಾಮಾ ಶುರು ಮಾಡಿದೆ ಅಂತ ಸರ್ಕಾರದ ವಿರುದ್ಧ ಚಾಟಿ ಬೀಸುತ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ಬಿಟ್ಟು ಈ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆಯಲ್ಲ, ಇದು 100% ಒಂದು ಕಳ್ಳತನದ ಮಾರ್ಗ ಮತ್ತು ವಾಮ ಮಾರ್ಗ ಅಂತ ಹೇಳ್ಬೋದು. ಒಂದು ಇಡನ್ ಅಜೆಂಡಾ ಇದೆ ಇದರಲ್ಲಿ. ಯಾಕಂದರೆ ಸುಮಾರು ವರ್ಷದಿಂದ ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಒಂದು ಎಲೆಕ್ಷನ್ ನಡೆದೇ ಇಲ್ಲ. ಆಮೇಲೆ ಮೊದಲು ಈ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976 ಅಂತಿತ್ತು, ಅದನ್ನೇ ಕರೆಕ್ಟಾಗಿ BBMP ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ BBMP ಕಾಯ್ದೆ 2020 ಅಂತ ತಂದರು. 5 ವರ್ಷ ಆಗಿದೆ. ಆ ಕಾಯ್ದೆಯಲ್ಲಿ ಇನ್ನೂ ನಾಟ್ ಇವನ್ 10% ಆಫ್ ದ ಕಾಯ್ದೆದು ಅನುಷ್ಠಾನನೇ ಮಾಡಿಲ್ಲ. ಅದನ್ನು ಅನುಷ್ಠಾನ ಮಾಡೋದು ಬಿಟ್ಟು ಈಗ ವಾರ್ಡ್ಗಳು ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಎಲೆಕ್ಷನ್ಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ. ಯಾಕಂದರೆ ಮೆಂಬರ್ಸ್ ಇರ್ತಾರಲ್ಲ ಇಲ್ಲಿ, ಕಾರ್ಪೊರೇಟರ್ಸು, ಕೌನ್ಸಿಲರ್ಸು, ಅವರು ಕ್ವಶನ್ ಕೇಳ್ತಾರೆ ಸರ್ಕಾರಕ್ಕೆ, BBMP ನಮ್ಮದು ಏನೇನು ಮಾಡ್ತಿದ್ದೀರಾ, ಡೆವಲಪ್ಮೆಂಟ್ ಅವ್ರು ಎನ್ಶೂರ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಈ MLAಗಳು, ಈ ಬೆಂಗಳೂರು ಎಸ್ಪೆಷಲಿ ಬೆಂಗಳೂರಲ್ಲಿರೋ MLAಗಳು ಈ ಬೆಂಗಳೂರಲ್ಲೇ ನಾವು ಕಂಟ್ರೋಲ್ ತಗೊಬೇಕು. ಒಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಯ್ತು, ಇದೀಗ ಗ್ರೇಟರ್ ಬೆಂಗಳೂರು ಎಂಬ ಶೀರ್ಷಿಕೆಯಲ್ಲಿ ಸರ್ಕಾರ ಸಿಟಿ ಅಭಿವೃದ್ಧಿಗೆ ಪ್ಲಾನ್ ಮಾಡ್ತಿದೆ. ಇದಕ್ಕೆ ಸರ್ಕಾರ ಏನೇ ಪ್ಲಾನ್ ಮಾಡಿದ್ರು ಬಿಬಿಎಂಪಿ ಚುನಾವಣೆ ನಡೆಯದೆ ಏನೂ ಆಗಲ್ಲ, ಸರ್ಕಾರ ಗ್ಯಾರಂಟಿ ಗುಂಗಲಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಿವೆ. ಇದಕ್ಕೆ ಸರ್ಕಾರದ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ.